ಚಿಕ್ಕಬಳ್ಳಾಪುರ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ಛಾಯಾಚಿತ್ರ ಗ್ರಾಹಕರ ಸಂಘ ಚಿಕ್ಕಬಳ್ಳಾಪುರರವರಿಂದ ಭಾನುವಾರ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ಶ್ರೀ ಕೆ.ವಿ. ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಅಧ್ಯಕ್ಷರಾದ ಕೆ.ವಿ. ನವೀನ್ ಕಿರಣ್ ರವರು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಛಾಯಾಗ್ರಾಹಕರ ಸಂಘ ಜಿಲ್ಲಾ ಅಧ್ಯಕ್ಷ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ ಸೀತಾರಾಮರೆಡ್ಡಿ, ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ರಾಜ್ಯಾಧ್ಯಕ್ಷ ನಾಗೇಶ್ ರವರು, ಛಾಯಾಚಿತ್ರಗ್ರಾಹಕರಾದ ಬ್ರಹ್ಮಚಾರಿ, ರೂಪಸಿ ರಮೇಶ್, ಕೃಷ್ಣಚಾರಿ, ನಾಗರಾಜ್, ಭರತ್, ರಮೇಶ್, ಶಿವಕುಮಾರ್, ಲೋಕೇಶ್, ಮಂಜು ಇದ್ದಾರೆ. ಈಗಿನ ಛಾಯಾಗ್ರಹಣ ದಿನವನ್ನ ಯಾಕೆ ಆಚರಣೆ ಮಾಡೋದು? ಡ್ಯಾಗೋರಿಯೋ ಟೈಪ್ ಅಂತ ಹೇಳಿ ಮೊಟ್ಟ ಮೊದಲಿಗೆ ಪಾಸಿಟಿವ್ ಫೋಟೋಗ್ರಫಿಯನ್ನ ಇರ್ತಕ್ಕಂಥ ದಿನ. 186ರ ಇಮೇಜ್ ಅನ್ನ ಬಳಸಿ ತಾಮ್ರದ ಪದಕದ ಮೇಲೆ ಸಿಲ್ವರ್ ಕೋಟಿಂಗ್ ಇರ್ತಕ್ಕಂಥ ಒಂದು ಆ ಶೀಟ್ ಅನ್ನ ಕ್ಯಾಮ್ರಾದೊಳಗೆ ಅಳವಡಿಸಿ ಅದರ ಮುಖಾಂತರ ಪಾಸಿಟಿವ್ ಫೋಟೋ ತೆಗೆದು ಮೊದಲಿಗೆ ಅವರು ಬಳಸ್ತಾರೆ. ಆ ಒಂದು ನೆನಪಿನಲ್ಲಿ ಈ ಒಂದು ಫೋಟೋಗ್ರಫಿ. ಶ್ರೀನಿವಾಸ್ ಅವರಿಗೆ ಒಂದು ಜೋರು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋಣ. ಬಂದು ನಾನು ಒಳಗಡೆ ಬರ್ತಾ ಇದ್ರೆ ಶ್ರೀನಿವಾಸ ಸೀರಣ್ಣ ಅವ್ರನ್ನ ಕೇಳಿದೆ ನಾನು, ಸರ್ ನಮ್ಮ ಜಿಲ್ಲೆನಲ್ಲಿ ಇದೇ ಮೊದಲನೇ ಬಾರಿ ಅಲ್ವಾ ಇಂಥ ಕಾರ್ಯಕ್ರಮ ಆಗ್ತಾ ಇರೋದು ಅಂತ. ಸೊ ಇಷ್ಟು ವರ್ಷಗಳ ಆದ್ಮೇಲೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಅನೇಕ ವಿಚಾರಗಳಿಗೆ ಇದು ಒಂದು ಪ್ರಾರಂಭವಾಗಿ ಛಾಯಾಚಿತ್ರ ಗ್ರಾಹಕರ ಒಂದು ಏಳಿಗೆಗಾಗಿ, ಉಳಿವಿಗಾಗಿ ಈ ಸಂಘ ಇವತ್ತು ಪ್ರಾರಂಭ ಏನು ಮಾಡಿದೆ ಇದು ನಿರಂತರವಾಗಿ ನಡೀಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಶ್ರೀನಿವಾಸ್ ಅವರಿಗೆ ಮತ್ತು ಅವರಿಗೆ ಸರ್ಕಾರವನ್ನು ನೀಡಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ಬಂಧುಗಳೇ, ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡಾಗ ಒಂದು ಪಾಂಪ್ಲೆಟ್ ನೋಡಿದೆ. ಛಾಯಾಚಿತ್ರ ಗ್ರಾಹಕರ ಯಾರು ಕ್ಯಾಮರಾ ಅಂದ್ರೆ ಕಂಡಿಡಿದ್ರು ಅವರ ಫೋಟೋವನ್ನ ಹಾಕಿದ್ರು. ನಿಜವಾಗ್ಲೂ ಸಹ ತುಂಬಾ ಸಂತೋಷ ಆಯ್ತು ನನಗೆ. ಬಹುಶಃ ಆ ವ್ಯಕ್ತಿ ಕ್ಯಾಮರಾ ಅನ್ನೋದನ್ನ ಕಂಡುಹಿಡಿದೇ ಹೋಗಿದ್ದಿದ್ರೆ ಇವತ್ತು ಈ ಕಾರ್ಯಕ್ರಮನೂ ಇರ್ತಾ ಇರಲಿಲ್ಲ, ಈ ವೇದಿಕೆನೂ ಇರ್ತಾ ಇರಲಿಲ್ಲ, ಏನೂ ಇರ್ತಾ ಇರಲಿಲ್ಲ. ಆ ವ್ಯಕ್ತಿಯನ್ನ ಸ್ಮರಿಸ್ತಕ್ಕಂಥ ಕೆಲಸ ಇವತ್ತೇನು ಛಾಯಾಗ್ರಾಹಕರು ನಾವೆಲ್ಲರೂ ಸಹ ಮಾಡ್ತಾ ಇದ್ದೀರಿ. ನೀವು ನಿಜವಾಗ್ಲೂ ಸಹ ಒಂದು ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಛಾಯಾಗ್ರಾಹಕರು ಅಂತಂದ್ರೆ ಇವತ್ತು ದೈನಂದಿನ ಬದುಕಿನಲ್ಲಿ ಕ್ಯಾಮರಾ ಇಲ್ಲದೆ ಇರ್ತಕ್ಕಂತಹ ಸನ್ನಿವೇಶನೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಣ್ಣ ಕಾರ್ಯಕ್ರಮ ಆಗ್ಲಿ, ದೊಡ್ಡ ಕಾರ್ಯಕ್ರಮ ಆಗ್ಲಿ, ಕೊನೆಗೆ ಕ್ಯಾಮರಾಮನ್ ಇಲ್ಲ ಅಂದ್ರೂ ಸಹ ಅವರ ಮೊಬೈಲ್ ನಲ್ಲೇ ಒಂದು ಫೋಟೋ ತೆಗೆದುಕೊಳ್ಳದೆ ಇವತ್ತು ಏನೂ ಸಹ ಮುಂದಕ್ಕೆ ಹೋಗ್ತಾ ಇಲ್ಲ. ಇವತ್ತು ಬೆಳಗಾದ್ರೆ ಫೋಟೋ, ಸಂಜೆ ಆದ್ರೆ ಫೋಟೋ, ಏನಾದ್ರೂ ಸಹ ಇವತ್ತೊಂದು ಫೋಟೋ ಅನ್ನೋದು ಪರಿಪಕ್ವವಾಗಿ ಆಗಿಬಿಟ್ಟಿದೆ. ಜೀವನ ಶೈಲಿನೇ ಆ ತರ ಆಗಿದೆ ಇವತ್ತು. ಸೊ ನೀವು ಛಾಯಾಗ್ರಾಹಕರು ಇಲ್ಲದೆ ಇವತ್ತು ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಹಂತವನ್ನ ತಲುಪಿದ್ದೇವೆ ನಾವು ಇವತ್ತು. ಬಂಧುಗಳೇ, ಚಿಕ್ಕಬಳ್ಳಾಪುರದಲ್ಲಿ ಛಾಯಾಗ್ರಾಹಕರು ಅಂತಂದಾಗ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಭವಾನಿ ಲಕ್ಷ್ಮೀನಾರಾಯಣರವರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರೆ ತುಂಬಾ ಸಂತೋಷ ಆಗ್ತಾ ಇತ್ತು. ಬಹುಶಃ ಆರೋಗ್ಯದ ದೃಷ್ಟಿಯಿಂದ ಅವರು ಬಂದಿಲ್ಲ. ನಮಗೆ ನೆನಪಿರೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ಹಳೆಯ ಸ್ಟುಡಿಯೋ ಅಂತಂದ್ರೆ ಭವಾನಿ ಸ್ಟುಡಿಯೋ, ಅದಾದ ನಂತರ ಶಂಕರ್ ಸ್ಟುಡಿಯೋ,
ಆಮೇಲೆ ಎಲ್ಲ ಬಂತು ಬಿಡಿ, ಒಂದು ಅನೇಕ ಸ್ಟುಡಿಯೋಗಳು ಬಂದು. ಆದ್ರೆ ಆ 70, 80, 90ರ ದಶಕದಲ್ಲಿ ಭವಾನಿ ಸ್ಟುಡಿಯೋ ಅಂತಂದ್ರೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತಂದ್ರೆ ಅದೊಂದು ರೀತಿ ದೊಡ್ಡ ಸಾಹಸ. ಇವತ್ತು ಎಷ್ಟು ಸುಲಭ ಇದೆಯೋ ಆವತ್ತು ಆ ರೀತಿ ಅಲ್ಲ. ಅದೇ ಒಂದು ಕೆಲಸ ಯಾರಿಗಾದ್ರೂ ಅವರ ವರ್ಷದ ಒಂದು ದಿನ ಅಥವಾ ಅವರಿಗೆ ಏನಾದ್ರು ವಿಶೇಷ ಸಭೆ ಸಮಾರಂಭಗಳು ಇದ್ದಾಗ ಛಾಯಾಗ್ರಾಹಕರನ್ನ ಕರೆಸಿ ಫೋಟೋ ತೆಗೆಸ್ತಾ ಇದ್ದಿದ್ದು. ಇದು ತುಂಬಾ ಲೇಟ್ ಆಗಿ ಬಂದಿದ್ದು. ಆದ್ರೆ 70, 80ರ ದಶಕದಲ್ಲಿ ಸ್ಟುಡಿಯೋಗೆ ಹೋಗಿ ನಮ್ಗೆ ಈಗಲೂ ಕಣ್ಣು ಕಟ್ಟದಂಗೆ ಇದೆ. ಅಲ್ಲೇನೆ ಒಂದು ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಸ್ಕ್ರೀನ್ ಅಂತ ಇರೋದು, ಆ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ನಾವು ಫೋಟೋ ತೆಗೆಸ್ಕೊಂಡು ಬಂದ್ರೆ ಆಮೇಲೆ ಒಂದು 10-15 ದಿನಕ್ಕೆ, ಯಾಕಂದ್ರೆ ಮೊದಲೆಲ್ಲ ಈ ಫಿಲ್ಮ್ ಇದ್ದಿತ್ತು, ಈಗಿನ ತರ ಡಿಜಿಟಲ್ ಇರ್ಲಿಲ್ಲ, ಫಿಲ್ಮ್ ಇದ್ದಿತ್ತು. ಸೊ ಅದು 35-36 ಫೋಟೋಗಳನ್ನ ತೆಗಿಬಹುದಾಗ್ತಾ ಇತ್ತು. ಸೊ ಒಂದು ಸರ್ತಿ ಅದು 36 ತುಂಬಬೇಕು, ಆಮೇಲೆ ಅದನ್ನ ಪ್ರೊಸೆಸಿಂಗಿಗೆ ಬೆಂಗಳೂರಿಗೆ ಕಳಿಸ್ಬೇಕಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಅಂಥದ್ದು ಯಾವುದು ಲ್ಯಾಬ್ಗಳು ಇರಲಿಲ್ಲ. ಬೆಂಗಳೂರಿಗೆ ಹೋಗಿ ಅದು ಪ್ರೋಸೆಸ್ ಆಗಿ ಬಂದು ಮತ್ತೆ ಅದನ್ನ ಫ್ರೇಮ್ ಮಾಡಿ ಕೊಡೋಷ್ಟೊತ್ತಿಗೆ 1 ತಿಂಗಳಾಗ್ತಾ ಇತ್ತು. ಇವತ್ತು ರಾಜ್ಯದಲ್ಲಿ 3 ಲಕ್ಷ ಫೋಟೋಗ್ರಾಫರ್ಸ್ ಇದ್ದಾರೆ. 3 ಲಕ್ಷ ಫೋಟೋಗ್ರಾಫರ್ಸ್ ಇದೆ ಅಂದ್ರೆ 3 ಲಕ್ಷ ಕುಟುಂಬಗಳು ಇದರಿಂದ ಊಟ ಮಾಡ್ತಾ ಇದೆ ಈ ವೃತ್ತಿಯಲ್ಲಿ. ಇವತ್ತು ಸರ್ಕಾರದ ಮುಂದೆ ನಾವು ಎಷ್ಟೋ ಬೇಡಿಕೆಗಳನ್ನ ಇಟ್ಟಿದ್ವಿ. ಅದರ ಒಂದಷ್ಟು ಪ್ರತಿಫಲವಾಗಿ ಇತ್ತೀಚೆಗೆ ಫೋಟೋಗ್ರಾಫರ್ಸ್ಗಳನ್ನ ಕಾರ್ಮಿಕ ಇಲಾಖೆಯಲ್ಲಿ ಗುರುತಿಸುವಂತ ಕೆಲಸ ಆಗಿದೆ. ಇದಕ್ಕೆ ದೊಡ್ಡ ಹೋರಾಟವನ್ನೇ ಮಾಡಿದ್ದೇವೆ ನಾವೆಲ್ಲ. ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಫೋಟೋಗ್ರಾಫರ್ಸ್ನ ಗುರುತಿಸಿ ಭದ್ರತೆ ಕೊಟ್ಟಂತ ಕೆಲಸ ಸರ್ಕಾರ ಮಾಡಿದೆ. ಅದಕ್ಕೆ ಸರ್ಕಾರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ನಾವು ಸರ್ಕಾರವನ್ನ ಇನ್ನಷ್ಟು ಅದರಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೊಂದು ನಿಯೋಗವಾಗಿ ಅವರಿಗೆ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ. ಈ ಕೊಡ್ತಾರ್ತಕ್ಕಂಥ ಸವಲತ್ತುಗಳೇನಿದೆ ಸಾಲು ಕನಿಷ್ಠ ಫೋಟೋಗ್ರಾಫರ್ಸ್ ತೀರ್ಕೊಂಡಾಗ ಅವ್ರ ಕುಟುಂಬಕ್ಕೆ 2 ಲಕ್ಷ ಸಹಾಯ ಧನ ಕೊಡಬೇಕು. ಹಾಸ್ಪಿಟಲೈಸ್ ಆದ್ರೆ 1 ಲಕ್ಷ ಹಾಸ್ಪಿಟಲೈಸ್ ಆಗಬೇಕು. ಫೋಟೋಗ್ರಾಫರ್ಸ್ಗಳು ಒಂದು 60 ವರ್ಷ ಆಗಿರ್ತಕ್ಕಂಥ ಒಂದು ರಿಟೈರ್ಮೆಂಟ್ ಇರ್ತಕ್ಕಂಥವ್ರಿಗೆ ಪೆನ್ಷನ್ ಸ್ಟಾರ್ಟ್ ಮಾಡಬೇಕು ಸರ್ಕಾರದಿಂದ. ಯಾರು ಬಿಲೋ ಪಾವರ್ಟಿ ಕೆಳಗಡೆ ಇರ್ತಾರೆ ಅಂತ ಫೋಟೋಗ್ರಾಫರ್ಸ್ಗಳಿಗೆ ಕ್ಯಾಮ್ರಾ ಕಿಟ್ಗಳನ್ನು ಉಚಿತವಾಗಿ ಕೊಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಸಹಾಯಧನವನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇವೆಲ್ಲವನ್ನೂ ಸಹ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆದಷ್ಟು ಬೇಗ ಇವೆಲ್ಲವೂ ಈಡೇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇವೆಲ್ಲ ಈಡೇರಬೇಕು ಅಂತ ಹೇಳಿದ್ರೆ ನೀವು ಮೊದಲು ಸಂಘಟಿತರಾಗಬೇಕು. ಒಂದು ಸಂಘ ಶಕ್ತಿ ತಗೋಬೇಕು ಅಂದ್ರೆ ಪ್ರತಿ ಸದಸ್ಯರು ಒಂದು ಸಂಘಟನೆ ಒಳಗಡೆ ಇರಬೇಕು. ನಾವೆಲ್ಲ ಸಂಘಟಿತರಾದ್ರೆ ನೀವು ನಂಬ್ತೀರ ಹೇಗೋ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಫೋಟೋಗ್ರಾಫರ್ಸ್ಗಳನ್ನ ಕರ್ನಾಟಕದಲ್ಲಿ ಮಾತ್ರ ಕಾರ್ಮಿಕ ಇಲಾಖೆಯಲ್ಲಿ ಸೇರಿಸತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಇದಕ್ಕೆ ನಾವು ಎಷ್ಟು ಹೋರಾಟ ಮಾಡಿರ್ಬೇಕು. ಇವತ್ತು ಇನ್ನೇನು ಬಹಳ ಹತ್ತಿರದಲ್ಲಿದೆ, ಇನ್ನೊಂದು 2-3 ತಿಂಗಳಲ್ಲಿ ಛಾಯಾಗ್ರಹಣ ಅಕಾಡೆಮಿ ಆಗ್ತಾ ಇದೆ. ಛಾಯಾಗ್ರಹಣ ಅಕಾಡೆಮಿ ರಾಜ್ಯದಲ್ಲಿ 13ನೇ ಅಕಾಡೆಮಿಯಾಗಿ ಛಾಯಾಗ್ರಹಣ ಅಕಾಡೆಮಿಯನ್ನು ಸರ್ಕಾರ ತರ್ತಾ ಇದೆ. ಇದಕ್ಕೂ ಸಹ ನಾವೆಲ್ಲ ದೊಡ್ಡ ಹೆಮ್ಮೆ ಪಡಬೇಕು. ಒಂದು ಅಕಾಡೆಮಿ ಆಯ್ತು ಅಂದ್ರೆ ಏನೆಲ್ಲ ಸವಲತ್ತುಗಳು ಸಿಗುತ್ತೆ ನಮಗೆ ಬೇಕಾದಷ್ಟಿದೆ. ಅಕಾಡೆಮಿ ಮುಖಾಂತರ ಫೋಟೋಗ್ರಾಫರ್ಸ್ಗಳಿಗೆ ಸರ್ಕಾರವೇ ತರಬೇತಿ ಕೊಡ್ತಕ್ಕಂಥ ಕೆಲಸ ಶುರು ಮಾಡುತ್ತೆ. ಫೋಟೋಗ್ರಾಫರ್ಸ್ಗಳಿಗೆ ಸರ್ಕಾರದಿಂದ ಒಂದಷ್ಟು ಗೌರವ ಧನಗಳು ಮತ್ತೊಂದು ಪ್ರತಿಯೊಂದನ್ನು ಸಹ ಹುದ್ದೆಗಳು ಕೊಡ್ತಕ್ಕಂಥ ಕೆಲಸಗಳನ್ನ ಸರ್ಕಾರನೇ ಮಾಡಕ್ಕೆ ಶುರು ಮಾಡುತ್ತೆ. ಇವೆಲ್ಲವೂ ಆಗ್ಬೇಕು ಅಂತ ಹೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ಇದ್ದೇವೆ. ಈಗ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ಆಶ್ರಯ ಯೋಜನೆ ತರ್ತಾ ಇದೆ. ಈ ಆಶ್ರಯಲ್ಲಿ ಏನು ಅಂತ ಹೇಳಿದ್ರೆ ನೀವು ಕೇವಲ 10 ರೂಪಾಯಿ ಕಟ್ಟಬೇಕು. 10 ರೂಪಾಯಿಗೆ ಅವನು ತೀರ್ಕೊಂಡಾಗ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಸ್ಥೆ ತರ್ತಾ ಇದೆ. ಇದು ರಾಜ್ಯದ 3 ಲಕ್ಷ ಛಾಯಾಗ್ರಾಹಕರಿಗೂ ಅಳವಡಿಸತಕ್ಕಂಥ ಯೋಜನೆ ಆಗಿದೆ. ಹಾಗಾಗಿ ತಾವೆಲ್ಲರೂ ಸಹ ಸಂಘಟನೆ ಒಳಗಡೆ ನಮ್ಮ ವೃತ್ತಿಗಳನ್ನ ನಾವು ಕಾಪಾಡ್ಕೋಬೇಕಾಗಿದೆ. ಇವತ್ತೇನಾಗಿದೆ, ನಮ್ಮ ವ್ಯಾಪಾರಗಳು ಇವೆಂಟ್ ಮ್ಯಾನೇಜ್ಮೆಂಟ್ಗಳು ಈ ತರದೆಲ್ಲ ಬಂದು ನಮ್ಗೆ ಬಹಳ ತೊಂದರೆ ಆಗಿದೆ. ಅದರಲ್ಲೂ ಕೋವಿಡ್ ಆದ್ಮೇಲಂತೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಜಿಲ್ಲೆಯ ವತಿಯಿಂದ. ಹಾಗೆ ಇದು ಸುಮಾರು 17 ವರ್ಷಗಳಿಂದ ಜಿಲ್ಲಾ ಸಂಘ ಕುಂಠಿತವಾಗಿತ್ತು. 17 ವರ್ಷದಿಂದ 17 ವರ್ಷದ್ದು ಕಂಪ್ಲೀಟ್ ಟೋಟಲ್ ರಿನ್ಯೂವಲ್ ಆಗಿ ರಿಜಿಸ್ಟರ್ ಆಗಿ ಇವತ್ತು ದಿವಸ ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ದೇವೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ತನು ಮನ ಧನದೊಂದಿಗೆ ಸಹಕರಿಸಿದ್ದೀರಾ. ಅದಕ್ಕೆ ತುಂಬ ವಂದನೆಗಳು ನಾನು ತಿಳಿಸ್ತೀನಿ. ಹೇಳಿದಂಗೆ
ಅದು ಎಲ್ಲರಿಗೂ ಗೊತ್ತಿರುವಂತ ಸತ್ಯ. ಇವತ್ತು ನಾವು ಫೀಲ್ಡ್ ಕ್ಯಾಮರಾ ಇಂದ ಹಿಡಿದು ಇವತ್ತು ಡಿಜಿಟಲ್ ಕ್ಯಾಮರಾವರೆಗೂ ನಾವು ಬೆಳೆದು ಬಂದಿದ್ದೀವಿ. ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಆರೋಗ್ಯಕರವಾದಂತಹ ಒಂದು ಕಾಂಪಿಟೇಷನ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ. ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಆರೋಗ್ಯಕರವಿರುತ್ತೆ. ಕಾಂಪಿಟೇಷನ್ ಒಬ್ಬರ ಮೇಲೆ ಒಬ್ಬರು ಮಾಡಿಕೊಂಡು ನಮ್ಮ ವ್ಯಾಪಾರವನ್ನು ನಾವು ಹಾಳು ಮಾಡಿಕೊಳ್ಳೋದಕ್ಕೂ ಸಿದ್ಧರಿರಬಾರ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಹೇಳ್ತೀನಿ. ಮಾತುಗಳಿಲ್ಲದ ಭಾಷೆಯನ್ನು ಆದರೆ ಅರ್ಥದಿಂದ ತುಂಬಿರುವ ಭಾಷೆ. ಒಂದು ಫೋಟೋ ಕ್ಷಣವನ್ನು ಶಾಶ್ವತಗೊಳಿಸುವ ಶಕ್ತಿ ಹೊಂದಿದೆ. ಅದು ಪದಗಳಿಂದ ಹೇಳಲಾಗದ